ಮಹಿಳೆಯರಿಗೆ ರಕ್ಷಣೆ ನೀಡಿ ಕಾನೂನು ಸುವ್ಯವಸ್ಥೆಯನ್ನು ಪರಿಪಾಲಿಸಬೇಕಾದ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರು ಜಮೀನು ವಿವಾದದ ಬಗ್ಗೆ ದೂರು ನೀಡಲು ಬಂದ ಪಾವಗಡ ಮೂಲದ ಮಹಿಳೆಯನ್ನ ಪುಸಲಾಯಿಸಿ ದೌರ್ಜನ್ಯದಿಂದ ಕಚೇರಿಯ ಖಾಸಗಿ ಕೊಠಡಿಯಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿರುವ ಪ್ರಕರಣ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ನಡೆದಿದೆ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪರವರು ಪಾವಗಡದಿಂದ ಜಮೀನು ವ್ಯಾಜ್ಯದ ಬಗ್ಗೆ ದೂರು ಕೊಡಲು ಬಂದ ಮಹಿಳೆಯನ್ನ ತನ್ನ ಕಚೇರಿಯಲ್ಲಿನ ವಿಶ್ರಾಂತಿ ಗೃಹಕ್ಕೆ ಕರೆದುಕೊಂಡು ಹೋಗಿದ್ದು ಅನೈತಿಕ ಚಟುವಟಿಕೆಗೆ ಬಳಸಿಕೊಂಡಿದ್ದು ಕಿಟಕಿಯ ಮೂಲಕ ಚಿತ್ರೀಕರಣಗೊಂಡ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಎಲ್ಲೆಡೆ ವೈರಲ್ ಆಗಿದೆ. ಇದೊಂದು ಪೊಲೀಸ್ ಇಲಾಖೆಯ ಗೌರವವನ್ನ ಮಣ್ಣುಪಾಲು ಮಾಡುವಂತ ನೀಚ ಕೃತ್ಯವಾಗಿದ್ದು, ಗೃಹ ಸಚಿವರ ತವರು ಜಿಲ್ಲೆ ಹಾಗೂ ಸಹಕಾರ ಸಚಿವರ ಕ್ಷೇತ್ರದಲ್ಲೇ ಕೃತ್ಯ ನಡೆದಿದ್ದು ಇಬ್ಬರು ಸಚಿವರಿಗೆ ತೀವ್ರ ಮುಜುಗರ ತಂದಿದೆ. ಇನ್ನು ಈ ಬಗ್ಗೆ ಎಸ್ಪಿ ಕೆವಿ ಅಶೋಕ್ ಪ್ರತಿಕ್ರಿಯಿಸಿದ್ದು, ಇದೊಂದು ದುರಾದೃಷ್ಟಕರ ವಿಚಾರ. ಈ ವಿಚಾರವಾಗಿ ತನಿಖೆ ನಡೆಸಲು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದು ಎಂದಿದ್ದಾರೆ. ಈ ನಡುವೆ ಆರೋಪಿ ಸ್ಥಾನದಲ್ಲಿರುವ ಡಿವೈಎಸ್ಪಿ ರಾಮಚಂದ್ರಪ್ಪ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ. ಏನು ತುಮಕೂರು ಜಿಲ್ಲೆ ಮಧುಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿರುವ ವಿಡಿಯೋ ನಾಗರಿಕ ಸಮಾಜ ತಲೆ ತಗ್ಸಂಥದ್ದು. ಇವತ್ತು ಮಹಿಳೆಯರು ಠಾಣೆಗೆ ಹೋಗೋದೇ ಕಷ್ಟಕರವಾಗಿದೆ. ಯಾಕೆಂತಂದರೆ ಠಾಣಾಧಿಕಾರಿಗಳಿಂದ ನ್ಯಾಯ ನಿರೀಕ್ಷಿಸಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ನೊಂದವರು ಠಾಣೆಗೆ ಹೋದರೆ ಇವತ್ತು ಅದೇ ಠಾಣಾಧಿಕಾರಿಗಳು ಲೈಂಗಿಕ ಕ್ರಿಯೆಗೆ ಬಳಸ್ತಾರೆ ಅಂತಂದರೆ ಇವತ್ತು ನಾಗರಿಕ ಸಮಾಜ 100% ತಲೆ ತಗ್ಸೋಂಥದ್ದು. ಇವತ್ತು ಪೊಲೀಸ್ ಇಲಾಖೆಯವರು ಏನೆಲ್ಲ ಮಾಡ್ತವ್ರೆ, ಬಡವರನ್ನು ಕಿತ್ತಿಂತವ್ರೆ, ರೈತರನ್ನು ಕಿತ್ತಿಂತವ್ರೆ, ಸಾಲದು ಅಂತೇಳಿ ನೊಂದ ಹೆಣ್ಮಕ್ಳು ಠಾಣೆಗೆ ರಕ್ಷಣೆ ಕೇಳ್ಕೊಂಡು ಹೋದರೆ ಅವ್ರ ಮೇಲೂ ಅತ್ಯಾಚಾರ ಮಾಡ್ತಾರೆ, ಅವ್ರ ಮೇಲೂ ಲೈಂಗಿಕವಾಗಿ ಬಳಸ್ಕೊಳ್ತಾರೆ ಅಂತಂದರೆ ಎಂಥ ದುರದೃಷ್ಟಕರವಾದದ್ದು ಅಂತಂತಂದರೆ ಇವತ್ತು ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗೈತೆ. ಇಬ್ಬರು ಸಚಿವರು ನಮ್ಮ ಮಾನ್ಯ ಗೌರವಾನ್ವಿತ ರಾಜಣ್ಣನವರು ಮತ್ತು ಮಾನ್ಯ ಗೃಹ ಸಚಿವರು ಇರುವಂಥ ತವರು ಜಿಲ್ಲೆಯಲ್ಲೇ ಈ ಥರ ಘಟನೆ ಸಂಭವಿಸಿರೋದು ನಾವೆಲ್ಲರೂ ತಲೆ ತಗ್ಸೋಂಥದ್ದು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.